ಅಮ್ಮ ನಿಂತ್ಕೊಳ್ಳಮ್ಮ, ನಾನ್ ತುಂಬ್ತೀನಮ್ಮ ನೀರ್ನ. ಅಮ್ಮ ಬೇಡ, ನಾನ್ ತುಂಬ್ತೀನಮ್ಮ. ನಾನ್ ಹೇಳ್ತಾ ಇರೋದು ನಿಜ ಅಮ್ಮ. ಸಕ್ಕು ಬಿದ್ದೋಗ್ತಿದ್ಲು, ಅದಕ್ಕೆ ಹಿಡ್ಕೊಂಡೆ. ಅವಳು ಯಾಕೆ ಬೀಳ್ತಾಳೆ? ಅಷ್ಟಕ್ಕೂ ನೆಲದ ಮೇಲೆ ಏನಿದೆ ಅಂತ? ಅವಳು ಜಾರ್ ಬೀಳೋ ಹಾಗೆ ಏನಾದ್ರೂ ಇದ್ಯಾ? ನೀನೇ ನೋಡು, ನೆಲದಲ್ಲಿ ಏನಿದೆ? ಬರೀ ಕಲ್ಲು ಮಣ್ಣು ಇದೆ. ಕೆಸ್ರು, ಕಸ, ಕಡ್ಡಿ, ಮುಳ್ಳು, ಪಾಚಿ ಏನಾದ್ರೂ ಕಾಣಿಸ್ತಿದ್ಯಾ? ಹೇಳೋ. ಅವಳು ಬೀಳೋ ತರ ನಾಟಕ ಆಡಿದ್ಲು, ನೀನು ಓಡ್ ಬಂದು ಹಿಡ್ಕೊಂಡ್ಬಿಟ್ಟೆ. ಅವಳ ಕನ್ಸು ನೆನಸಾಯ್ತು. ನಿನ್ ದೃಷ್ಟಿನ ಅವಳ ಕಡೆ ತಿರ್ಗಿಸ್ಕೊಳ್ಳೋದಕ್ಕೆ ಅವಳು ಆಡಿದ ನಾಟಕ ಇದು. ನೀನು ದೊಡ್ಡ ಸುಳ್ಳಿನ ಮೂಟೆ ಸಕ್ಕು. ನೋಡೋ, ಜಾರ್ ಬೀಳೋ ತರದ್ ಇಲ್ಲೇನಾದ್ರೂ ಇದ್ಯಾ? ಅವನಿವಾಗ ಯಾವ್ದೋ ಮತ್ತಲ್ಲಿದ್ದಾನೆ ಯಮುನಾ. ತಲೆಗೆ ಹತ್ತಲ್ಲ, ಅವನ ಕಣ್ಣುಗಳಿಗೆ ಪೊರೆ ಮುಚ್ಕೊಂಡಿದೆ. ಇಲ್ಲಿವರೆಗೂ ಅವಳು ಹೇಗೋ ನೀರ್ ಸೇದಿ ತೊಟ್ಟಿ ತುಂಬಿಸೋ ಪ್ರಯತ್ನ ಮಾಡ್ತಿದ್ಲು. ಆದ್ರೆ ದೂರದಿಂದ ಬಿಗು ಬರ್ತಾ ಇರೋದ್ ನೋಡಿದ ತಕ್ಷಣ ಒಂದ್ ಹೊಸ ನಾಟಕ ಮಾಡಕ್ ಶುರು ಮಾಡಿದ್ಲು. ಕಂಡು ಹಿಡಿಯಕ್ ಆಗಲ್ಲ ಅನ್ಕೊಂಡಿದ್ದಾಳೆ. ಬಿದ್ರೆ ಬೀಳ್ಲಿ ಅಂತ ಬಿಟ್ಬಿಡ್ಬೇಕಿತ್ತು ನೀನು. ಅವಳೀಗ ಅಮ್ಮ ಕೊಟ್ಟಿರೋ ಶಿಕ್ಷೆನ ಅನುಭವಿಸ್ತಿದ್ದಾಳೆ. ಅವಳೇನಾದ್ರೂ ಬಿದ್ದೋಗಿದ್ದಿದ್ರೆ ಭಗವಂತ, ಅದೇ ಬಾಬಾ ಅವ್ರ ಅವಳಿಗೆ ಕೊಟ್ಟಿರೋ ಶಿಕ್ಷೆ ಅಂತ ಅನ್ಕೋತಿದ್ವಿ. ಅಮ್ಮ ಸಾಕಮ್ಮ, ದಯವಿಟ್ಟು ನೀರ್ ಸೇದೋದನ್ನ ನಿಲ್ಸು. ಇವಳೆ ತೊಟ್ಟಿ ತುಂಬಿಸ್ಲಿ. ಅಮ್ಮ ಬೇಡಮ್ಮ, ಅಮ್ಮ ಏನಂದ್ರೆ? ಬೇಡಮ್ಮ. ನೀರ್ ಸೇದೋದಕ್ ಬಿಡಲ್ಲ. ಬಿನ್ಗೆ ಕೆಳಗಿಡು ಅಮ್ಮ. ನಾನ್ ತುಂಬ್ತೀನಮ್ಮ. ಅಮ್ಮ ತಪ್ಪಾಗೋಯ್ತು, ನಾನ್ ತಪ್ಪು ಮಾಡ್ಬಿಟ್ಟೆ. ಅಮ್ಮ, ನಾನ್ ಸಕ್ಕುನ ನೀರ್ ಸೇದ್ಬೇಡ ಅಂತ ಹೇಳಲಿಲ್ಲಮ್ಮ. ದಯವಿಟ್ಟು ಶಾಂತವಾಗಮ್ಮ. ಸಕ್ಕುಗೆ ತುಂಬಿಸೋದಕ್ ಬಿಡು, ಶಿಕ್ಷೆ ಪೂರ್ತಿ ಮಾಡೋದಕ್ ಬಿಡಮ್ಮ. ಆದ್ರೆ ನೀನು ನೀರ್ ತುಂಬಿಸೋ ಹಾಗಿಲ್ಲ. ಯಮುನಾ, ಇವನಿಗೆ ಹೇಳು, ಅನವಶ್ಯಕವಾಗಿ ನನಗೆ ಕೋಪ ಬರ್ಸ್ಬೇಡ ಅಂತ. ಇಲ್ಲಿಂದ ಹೋಗು ಅಂತ ಹೇಳು. ಇಲ್ಲ ಅಂದ್ರೆ ಈ ಬಿಂದಿಗೆಯಿಂದ ಇವನ್ ತಲೆ ಒಡೆದು ಹಾಕ್ತೀನಿ. ಅಯ್ಯೋ ಅತ್ತೆ, ನಿನ್ಗಿಷ್ಟ ಬಂದ ಹಾಗೆ ಮಾಡಮ್ಮ. ನನಗ್ ಜನ್ಮ ಕೊಟ್ಟಿದ್ಯಾ ನೀನು, ನಿನಗ್ ಕೊಲ್ಲೋ ಹಕ್ಕಿದೆ. ನನ್ನನ್ನು ಸಾಯಿಸ್ಬಿಡು. ನೀನ್ ಏನ್ ಮಾಡಿದ್ರು ನನ್ಗೆ ಒಪ್ಕೇನೆ. ನಾನ್ ಮಾತ್ರ ನಿನ್ ಕಾಲ್ ಬಿಡಲ್ಲ ಅಮ್ಮ. ನೀನ್ ನೀರ್ ಸೇದ್ಬಾರ್ದು. ನಾನ್ ನಿನ್ ಕಾಲ್ನ ಬಿಡಲ್ಲ ಅಮ್ಮ. ನೀನು ನನ್ನ ಮಗ, ಇಷ್ಟು ಕೆಳಮಟ್ಟಕ್ಕೆ ಇಳಿದ್ಬಿಟ್ಟಿಯಲ್ಲೋ. ಸ್ವಾಭಿಮಾನ ಇಲ್ವಾ ನಿನ್ಗೆ? ನೀನ್ ಹೀಗ್ ನನ್ ಕಾಲ್ ಹಿಡ್ಕೊಂಡಿರೋದು ನನಗ್ ತುಂಬಾ ನೋವಾಗ್ತಿದ್ಯೋ. ನಾನಿಷ್ಟು ಕಠಿಣವಾಗಿರೋದು ನಿನ್ನ ಒಳ್ಳೇದಕ್ಕೇನೆ. ನಾನ್ ಬೇಸತ್ ಹೋಗಿದ್ದೀನಿ. ನೀನ್ ಬದ್ಲಾಗ್ತೀಯ ಅನ್ನೋ ನಂಬಿಕೆ ಹೊರಟೋಯ್ತು. ನೀನ್ ಏನ್ ಹೇಳಿದ್ರು ನಾನ್ ಕೇಳಲ್ಲ. ಪ್ರತಿದಿನ ಇದೇ ಕಥೆ. ಇವಳು ತಪ್ಪು ಮಾಡ್ತಾಳೆ, ಆಮೇಲೆ ನೀನು ಅದನ್ನ ಸರಿ ಮಾಡೋಕ್ ಪ್ರಯತ್ನ ಪಡ್ತೀಯ. ಅದಕ್ಕೆ ಇವಳು ಬದ್ಲಾಗ್ದೆ ಹಠಮಾರಿಯಾಗಿದ್ದಾಳೆ. ಇನ್ನು ನನ್ ಕೈಲಾಗಲ್ಲ. ಇವತ್ತು ನೀನ್ ಮಾಡಿರೋ ತಪ್ಪಿಗೆ ಕ್ಷಮೆ ಅನ್ನೋದೇ ಇಲ್ಲ. ದಿಗು, 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 ನನ್ ಕಾಲ್ ಬಿಡು. ನಾನ್ ಬಿಡಲ್ಲ ಅಮ್ಮ. ನನ್ ಕಾಲ್ ಬಿಡು. ಬಿಡಲ್ಲ. ಬಿಡು ಅಂತ ಹೇಳ್ತಿದ್ದೀನಿ ತಾನೆ. ಅಮ್ಮ ಬಿಡು, ಬಿಡು ದಿಗು. ನೀನ್ ನೀರ್ ಸೇದ್ಬಾರ್ದು. ಏನಂದ್ರೆ? ಏನಂದ್ರೆ? ಕೈ ಬಿಡು. ನೀನ್ ಬೇಕು ಅಂತಾನೆ ಬಿದ್ದೆ ಅಲ್ವಾ? ಅಮ್ಮನ ಕ್ಷಮೆ ಕೇಳು. ಅವ್ರ ಕೋಪ ಕಡಿಮೆ ಮಾಡೋ ಜವಾಬ್ದಾರಿ ನಿಂದೆ. ಅಮ್ಮ, ನನ್ ಮೇಲೆ ಕೋಪ ಮಾಡ್ಕೋಬೇಡಮ್ಮ. ನನ್ ಜೊತೆ ಮಾತಾಡಮ್ಮ. ಯಮುನಾ, ಇವನಿಗೆ ಹೇಳು, ದಯವಿಟ್ಟು ನನಗೆ ಹಿಂಸೆ ಕೊಡಬೇಡ ಅಂತ. ಅವನು ನನಗೆಷ್ಟು ಬೆಲೆ ಕೊಡ್ತಿದ್ದಾನೆ ಅಂತ ಈಗ ನನಗೆ ಚೆನ್ನಾಗಿ ಅರ್ಥ ಆಯ್ತು. ಅಮ್ಮ, ನಾನ್ ತಪ್ಪು ಮಾಡ್ಬಿಟ್ಟೆ. ನನ್ನನ್ನು ಕ್ಷಮಿಸ್ಬಿಡಮ್ಮ. ಇನ್ಯಾವತ್ತೂ ಹೀಗಾಗಲ್ಲ. ನೀನು ಹೀಗೆ ನನ್ನ ಜೊತೆ ಮಾತಾಡದೆ ಇರಬೇಡ. ನೀನು ನನ್ನ ಕ್ಷಮಿಸಿ ನನ್ನ ಜೊತೆ ಮಾತಾಡೋವರೆಗೂ ನಾನು ಇಲ್ಲೇ ಇದ್ದು ನಿನಗೆ ಸಾಷ್ಟಾಂಗ ನಮಸ್ಕಾರ ಮಾಡ್ತೀನಿ.